ಜನ ಗಂಡು ಮಕ್ಕಳು ನಾವು ನಮ್ಮ ತಂದೆ ತಾಯಿಗೆ. ನಾನು 4ನೇವ, ಮತ್ತೆ ನನ್ಗಿಂತ ಕಿರಿಯವರು ಇಬ್ರು ಇದ್ದಾರೆ. ಕುರುಗು ಹಾಸಿಗಾರರ ಭಾವಕ, ಅದ್ಭುತ. ನಿಮ್ಮ ಇಷ್ಟದವರು ಅದು ಎಷ್ಟೇ ನೋಡಿದ್ರು ನಮಗೆ ತಣಿತಿರ್ಲಿಲ್ಲ ಮನಸ್ಸಿಗೆ, ಸಮಾಧಾನ ಎಲ್ಲ ಅಷ್ಟು ನೋಡ್ತಿದ್ರು. ಆತ್ಮೀಯ ವೀಕ್ಷಕರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಾನು ರಾಜೇಶ್ ಬಾರ್ಕೂರ್. ನಾನು ಇಂದು ಹೊಸ ಅತಿಥಿಯೊಂದಿಗೆ ನಿಮ್ಮ ಮುಂದೆ ಬಂದಿದ್ದೇನೆ. ಹೊಸ ವಾರ, ಹೊಸ ಅತಿಥಿ. ಭಾವಸ್ಪಂದನದಲ್ಲಿ ಸಾಧನೆಯ ಹಾದಿಯ ಈ ಪಯಣದಲ್ಲಿ ಇಂದು ನಮ್ಮೊಂದಿಗಿದ್ದಾರೆ ಜನಪ್ರಿಯ ಸ್ತ್ರೀ ಪಾತ್ರಧಾರಿ, ಹಿರಿಯರು, ಬಹಳಷ್ಟು ವರ್ಷಗಳಿಂದ ಯಕ್ಷಗಾನ ಸೇವೆಯಲ್ಲಿದ್ದಾರೆ. ಈಗ ಅವರು ನಿವೃತ್ತರಾಗಿ ಮನೆಯಲ್ಲಿದ್ದಾರೆ. ಹಿರಿಯ ಕಲಾವಿದರು, ಹಲವಾರು ಕಲಾವಿದರಿಗೆ ಇವರು ಗುರುಗಳಾಗಿ ಇದ್ರು. ಅಂತ ಹಿರಿಯ ಕಲಾವಿದರ ಮನೆಗೆ ಬಂದಿದ್ದೇವೆ. ಅವರ ಜೊತೆ ಮಾತುಕತೆಯನ್ನು ಆಡ್ತೇವೆ. ನಿಮಗೆ ಅವರ ವಿಷಯವನ್ನು ನಾವು ತಿಳಿಸ್ತೇವೆ. ಹಲವಾರು ಮಂದಿ ಕಾಮೆಂಟ್ ಹಾಕಿದ್ರು ಇವರ ಸಂದರ್ಶನವನ್ನು ಮಾಡಿ ಅಂತ. ಬೇರಾರು ಅಲ್ಲ, ಜನಪ್ರಿಯ ಸ್ತ್ರೀ ಪಾತ್ರಧಾರಿ ಎಂ.ಎ. ನಾಯಕ್ ಅವರು. ಅವ್ರ ಮನೆಗೆ ಬಂದೇವೆ, ಅವ್ರ ಜೊತೆ ಮಾತುಕತೆಯನ್ನು ಆಡ್ತೇವೆ. ಈ ವಾರ ಸಂಪೂರ್ಣ ಅವರ ಸಾಧನೆಯ ಹಾದಿಯ ಬಗ್ಗೆ ತಿಳಿಯೋಣ. ಮೊದಲಿಗೆ ನಿಮ್ಮೆಲ್ಲರ ಪರವಾಗಿ ಭಾವಸ್ಪಂದನ ಕಾರ್ಯಕ್ರಮಕ್ಕೆ ಅವ್ರನ್ನ ಪ್ರೀತಿಯಿಂದ ಸ್ವಾಗತಿಸೋಣ. ಸರ್, ನಿಮಗೆ ಪ್ರೀತಿಯ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ ಸರ್. ಸರ್, ಹಿರಿಯರು, ಬಹಳಷ್ಟು ವರ್ಷಗಳ ಸೇವೆ ಅಲ್ಲ ಸರ್? ಸ್ತ್ರೀ ಪಾತ್ರಧಾರಿ, ಹೆಣ್ಣನ್ನೇ ನಾಚಿಸುವಂತ ಪಾತ್ರ ಆ ಸಮಯದಲ್ಲಿ ಅಲ್ಲ ಸರ್? ನಿಜವಾಗಿ ಹೌದು. ಕೆಲವು ಫೋಟೋಗಳು ನೋಡುವಾಗ ನಾವು ಆಗ ನೋಡಿದ್ ಕಡಿಮೆ, ಫೋಟೋಗಳು ನೋಡುವಾಗ ಆತರ ಅನ್ಸ್ತದೆ. ಅಷ್ಟು ಒಳ್ಳೆ ಪಾತ್ರ ನಿಮ್ದು. ಉತ್ತಮ ಪಾತ್ರಕ್ಕೆ ಜೀವ ತುಂಬುವಂತ ಒಂದು ನಟನೆ ಅಂತ ಒಂದು ಹಿರಿಯ ಪಾತ್ರಧಾರಿ ನಿಮ್ಮ ಮನೆಗೆ ಬಂದ ಬಹಳ ಖುಷಿ ಆಗ್ತದೆ ಸರ್. ಬಹಳಷ್ಟು ಜನ ಕೇಳಿದ್ರು ಎಂ.ಎ. ನಾಯಕರ್ ಸರ್ ಮಾಡಿ, ಆದ್ರೆ ಮೊದ್ಲೊಂದು ನಾವು ಸಂದರ್ಶನ ಮಾಡಿದ್ವಿ ನಿಮ್ಮನ್ನ ಕಲಾಂತರಂಗದಲ್ಲಿ. ಇದೀಗ ನಿಮ್ಮನ್ನು ಈ ಭಾವಸ್ಪಂದನದ ವೀಕ್ಷಕರಿಗೆ ನಿಮ್ಮನ್ನು ತಿಳಿಸುವಂತ, ನಿಮ್ಮ ಸಾಧನೆ ಹಾದಿಯ ಬಗ್ಗೆ ತಿಳಿಸುವಂತ ಒಂದು ಆಸಕ್ತಿ ನಮ್ಗೆ ಬಂದಿದೆ ಸರ್. ತಮ್ಮ ಈ ಹುಟ್ಟೂರಿನ ಬಗ್ಗೆ, ಬಾಲ್ಯ ಜೀವನದ ಬಗ್ಗೆ, ನಿಮ್ಮ ತಂದೆ ತಾಯಿಯರ ಬಗ್ಗೆ, ಸಹೋದರ ಸಹೋದರಿಯರ ಬಗ್ಗೆ, ಮತ್ತೆ ನಿಮಗೆ ಬಂದಂತ ಯಕ್ಷಗಾನ ಆಸಕ್ತಿಯ ಬಗ್ಗೆ ತಿಳಿಸಿ ಸರ್. ನಾನು 1952 ಫೆಬ್ರವರಿ 14ನೇ ತಾರೀಕು ಹುಟ್ಟಿದ್ದು. ನಮ್ಮ ಊರಿನ ಅಧಿದೇವತೆ ಶ್ರೀ ದುರ್ಗಾ ಪರಮೇಶ್ವರಿ ಮಂದರ್ತಿ. ಅಲ್ಲಿ ಒಂದು ವರ್ಷಕ್ಕೊಮ್ಮೆ ಒಂದು ದೊಡ್ಡ ಜಾತ್ರೆ ನಡೀತದೆ. ಕುಂಭ ಸಂಕ್ರಮಣವೇ ಮೊದಲುಗೊಂಡು 3 ದಿನಗಳ ಪರ್ಯಂತರ ವಿಶೇಷವಾದಂತಹ ಜಾತ್ರೆ ನಡೀತದೆ. ಕೆಂಡೋತ್ಸವ, ರಥೋತ್ಸವ, ದೀಪೋತ್ಸವ 3 ದಿವಸ. ನಾನು ದೀಪೋತ್ಸವದ ದಿವಸ ಹುಟ್ಟಿದ್ದು. ಆದ್ರಿಂದ ನಮ್ಮ ಮಕ್ಕಳ ಹತ್ರ ಹೇಳುದು, ಏನು ಅಜ್ಜ ನಿಮ್ದು ಎಂಥದ್ದು ಹುಟ್ಟುದು, ಎಂಥದ್ದು ಗಮ್ಮತ್ತಿಲ್ಲಲ್ಲ ಅಂತ ಹೇಳಿದ್ರೆ ಅವ್ರಿಗೆ ಹೇಳುದು, ನಾನು ನೋಡು ಮಂದರ್ತಿಯಲ್ಲಿ ನೋಡಿ, ನಾವು ಹುಟ್ಟದ್ದು ಅದೇ ದಿವಸ, ಆದ್ರಿಂದ ಮಂದರ್ತಿಯಲ್ಲಿ ಅಷ್ಟು ವೈಭವ ಮಾಡ್ತಾರೆ ಅಂತ ಹೇಳುದು ಈ ತಮಾಷೆಗೆ. ಅಂದ್ರೆ ಗೆಂಡೋತ್ಸವ ದಿವಸ ಹುಟ್ಟಿದ್ದು ನಾನು. ನನ್ನ ಹೆಸರು ಅಣ್ಣಪ್ಪ ಅಂತ, ಅಣ್ಣು ಅಂತಲೂ ಕರೀತಾರೆ. ನಾವು ಬಡ ಮನೆತನದವರು. ನಮ್ಮ ತಾಯಿ ತಂದೆ ಬಹಳ ಬಡವರು, ಬಹಳ ಕಷ್ಟ. 6 ಜನ ಗಂಡು ಮಕ್ಕಳು ನಾವು ನಮ್ಮ ತಂದೆ ತಾಯಿಗೆ. ನಾನು 4ನೇವ, ಮತ್ತೆ ನನ್ಗಿಂತ ಕಿರಿಯವರು ಇಬ್ರು ಇದ್ದಾರೆ. 6 ಜನ ಗಂಡು ಮಕ್ಕಳು. ಓದಿಸುವುದು, ಬಟ್ಟೆ ಕೊಡುವುದು ನಮ್ಮ ಅಪ್ಪನಿಗೆ ಭಾರಿ ಕಷ್ಟ ಆ ಕಾಲ. ನಾನು 6ನೇ ತರಗತಿಯವರೆಗೆ ಶಾಲೆಗೆ ಹೋದೆ. ಮಂದರ್ತಿಯಲ್ಲಿ ಹೋದೆ 3ನೇ ಕ್ಲಾಸವರೆಗೆ. ಅಲ್ಲಿಂದ ಮೈಕಮ್ಮಿ ಶಾಲೆಗೆ ಹೋದೆ. 6ನೇ ಕ್ಲಾಸಿಗೆ ಶಾಲೆ ಕೈ ಮಾಡಿದೆ. ಕಷ್ಟ ಕಲೀಲಿಕ್ಕೆ, ದುಡ್ಡು ಕಲ್ಸೋದಿಲ್ಲ, ದುಡ್ಡು ಇಲ್ಲ. ಅದೇ ದಿವಸ ಒಬ್ರು ನಮ್ಮ ಮನೆಗೆ ಬಂದಿದ್ರು ಸಂಜೆ. ನಮ್ಮ ಊರಿನವ್ರೆ, ನಮ್ಮ ನೆರಮನೆಯವ್ರೆ. ನಮ್ಮನ್ನು ದನ ಕಾಯ್ಲಿಕ್ಕೆ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿದ್ರು. ಆವಾಗ್ಲೂ ನಾವು ಭಾರಿ ಬೇಡಿಕೆ ಇತ್ತು ದನ ಕಾಯ್ಲಿಕ್ಕೆ. 2-3 ಕಡೆಯವರು ನಮಗ್ ಕಳ್ಸಿ ಕೊಡೋ ಬುಡ್ವಾ, ನಮಗ್ ಕಳ್ಸಿ ಕೊಡೋ ಗಂಡಿನ ಅಂತ ಹೇಳ್ತಿದ್ರು. ಆದ್ರೆ ಇವ್ರು ನಮಗೂ ಆತ್ಮೀಯರೇ ಆಗಿದ್ರು. ಬಂದು ಕರ್ಕೊಂಡು ಹೋದ್ರು ರಾತ್ರಿ. ಅವ್ರ ಮನೆಗೆ ಹೋದೆ. 3 ತಿಂಗಳು ಅವ್ರ ಮನೆ ದನ ಕಾದೆ. 3 ತಿಂಗಳು ದನ ಕಾದ್ಮೇಲೆ ಅವ್ರ ಮನೆ ನಮ್ಮ ನಾಯಿ ಇತ್ತು. ಯಾರ ಮನೆ? ಪುಂಡರೀಕ ಶೆಟ್ಟಿ ಅಂತ. ಅವ್ರ ಮನೆ ದನ ಕಾಯುವಾಗ ಅವ್ರ ಮನೆಗೆ ಅವರು ಪೈಕಿಯವರೇ ಬಂದರು. ಒಂದ್ ಸಣ್ಣ ನಾಯಿ ಇತ್ತು, ದೊಡ್ಡದೇನಲ್ಲ ಅದು. ಭಾರಿ ಸಿಟ್ಟು ಅದಕ್ಕೆ. ಅದು ಕಚ್ಚಿತ್ತು, ಬಿಸ್ತಾ ಇತ್ತು, ಗಲಾಟೆ ಮಾಡ್ತಾ ಇತ್ತು. ನಾನು ಬಳ್ಳಿ ಜೋಡಿ ಹಿಡಿದು ಹೊಡೆದೆ. ಭಾರಿ ಇದು ಕಚ್ಚಿತ್ತು, ಕಲೆ ಈಗಲೂ ಉಂಟು. ನಾಯಿ ಕಚ್ಚಿದ ಕಲೆ. ಆಮೇಲೆ ಇನ್ನು ಅಲ್ಲಿಯೇ ಬಿಟ್ರೆ ಇವ್ನು ನೋಡುವರಿಲ್ಲ ಅಂತ ನನ್ನ ತಾಯಿ ಮನೆ ಕರ್ಕೊಂಡು ಬಂದ್ರು. ಮನೆಯಲ್ಲಿ ಅದಕ್ಕಂಥದ್ದು ಮದ್ದೆಲ್ಲ ಹಾಕಿ ಉಪಚಾರ ಮಾಡಿ ಅಂತೂ ಗುಣ ಆಯ್ತು. ನನ್ನ ತಂದೆ ಹೆಸರು ಕರಿಯ ಮರಕಾಲ.
ತಾಯಿ ಬುಡ್ಡು ಮರಕಾಲ್ತಿ, ನಮ್ಮ ದೊಡ್ಡಣ್ಣ ಬಸವ ಮರಕಾಲ, ಎರಡನೇವ ಹಿರಿಯ ಮರಕಾಲ, ಮೂರನೇವ ರಾಮ ಮರಕಾಲ, ನಾನು ಅಣ್ಣಪ್ಪ ಮರಕಾಲ, ನನ್ನ ತಮ್ಮ ಬಾಲ ಮರಕಾಲ, ಮತ್ತೊಬ್ಬ ನಾರಾಯಣ ಮರಕಾಲ. ಈಗ ನನ್ನ ಅಣ್ಣಂದಿರಿಬ್ಬರಿಲ್ಲ, ತೀರಿ ಹೋಗಿದ್ದಾರೆ. ಮತ್ತೆ ನಾವು 4 ಜನ ಇದ್ದೇವೆ. ನಮ್ಗೆ ನಮ್ಮ ಕೂಡುಟ್ಟು ಹೆಣ್ಣಿಲ್ಲ, ಎಲ್ಲ ಗಂಡು ಮಕ್ಕಳು. ಎಲ್ಲ ಒಗ್ಗಟ್ಟಿನಿಂದ ಆಗ್ಲೇ ದುಡಿತಿದ್ದು ನಾವು, ಒಗ್ಗಟ್ಟಿನಿಂದ ದುಡಿದವ್ರು ನಾವು. ಏನಿಲ್ಲ, ಜಾಗ ಒಂದು ಮೆಟ್ಟು ಜಾಗವು ನಮ್ಗಿಲ್ಲ, ಯಾರ ಮನೆಗೆ ಹೋದ್ರೆ ಮಾತ್ರ ಇತ್ತು ಆ ಸ್ಥಿತಿ. ಆಮೇಲೆ ಮೇಳಕ್ಕೆ ಹೋಗ್ಬೇಕು ಅಂತ. ಅಲ್ಲಿ ನಿಮ್ಮ ಈ ಮನೆಯಲ್ಲಿ ಯಾರು ಹಿರಿಯರು ಯಕ್ಷಗಾನದಲ್ಲಿ? ಇಲ್ಲ, ನಮ್ಮ ಅಪ್ಪನೋ ಅಣ್ಣನೋ ಭಾವನೋ ನೆಂಟನೋ ಅಳಿನೋ ಮಾವನೋ ಯಾರು ಇಲ್ಲ. ಯಕ್ಷಗಾನಕ್ಕೆ ಹೋದವ್ರು ಯಾರಿಲ್ಲ. ನನಗೆ ಇದೊಂದು ಹುಚ್ಚು ಬೆಳೆದೋಯ್ತು. ಅದೇ ಅಂದ್ರೆ ನಿಮ್ಗೆ ಆ ಹುಚ್ಚು ಬರ್ಲಿಕ್ಕೆ ಕಾರಣ ಮಂದರ್ತಿ ಮೇಳ. ಆವಾಗ ಮಂದರ್ತಿ ಮೇಳವನ್ನು ಶಿರಿಯಾರ್ ದುರ್ಗಪ್ಪ ಶೆಟ್ಟರು ಮಾಡ್ತಾ ಇದ್ರು. ಒಳ್ಳೊಳ್ಳೆ ಕಲಾವಿದರು ಹಾಕೊಂಡಿದ್ದಾರೆ ಅವರು. ಶಿರಿಯಾರ ಮಂಜು ನಾಯ್ಕರು, ವೀರಭದ್ರ ನಾಯ್ಕರು, ಕೋಟ ವೈಕುಂಠ, ಮತ್ತೆ ಬಣ್ಣದ ಲಕ್ಷ್ಮೀನಾರಾಯಣಯ್ಯ, ಮತ್ತೆ ವಣಸಿ ಮುತ್ತಣ್ಣ, ವಣಸಿ ಕೊರಕಣ್ಣ, ಹೀಗೆ ಕಲಾವಿದರ ಸಂಖ್ಯೆ ಇತ್ತು. ಆವಾಗ ನಾನು ಆಟ ನೋಡ್ತಿದ್ದೆ. ಆವಾಗಲೇ ನನಗೆ ಹುಚ್ಚು ಬೆಳೆದದ್ದು ಕೊರಗು ಹಾಸಿಗಾರರು. ಹಾಸಿಗಾರರು ಅಂದ್ರೆ ಕೊರಗು ಹಾಸಿಗಾರರು ಬಾರಿ ಇಷ್ಟ ನಿಮಗೆ. ತೆಂಕು ಬಳಗದಲ್ಲಿ ಅಂತ ಹಾಸಿಗಾರಿಲ್ಲ. ಆವಾಗ ಪ್ರಸಂಗ ಏನು ಕೇಳಿದ್ರೆ ಶ್ವೇತಕುಮಾರ ಚರಿತ್ರೆ, ಸುಧರ್ವಾರ್ಜುನ, ಇಂತಹ ಪೌರಾಣಿಕ ಪ್ರಸಂಗಗಳಾಗ್ತಿತ್ತು. ಮತ್ತೆ ನಳ ದಮಯಂತಿ ಪುನಃಸಂಹಾರ, ಹಿರಿಯರ ಮಂಜುನಾಯ್ಕರ ಋತುಪರ್ಣ. ನಮ್ಮ ಬಡಗಿನಲ್ಲಿ ಅತ್ಯಂತ ಪ್ರಸಿದ್ಧವಾದ ಋತುಪರ್ಣ ಅವರದ್ದು. ತೆಂಕಿನಲ್ಲಿ ಅಳಕೆ ರಾಮೀರ ಯಂತ್ರ, ಅಳಕೆ ಇವರು ಋತುಪರ್ಣ. ಕುರುಗು ಹಾಸಿಗಾರರ ಭಾವಕ, ಅದ್ಭುತ. ನಿಮ್ ಇಷ್ಟದವರು ಅದು ಎಷ್ಟೇ ನೋಡಿದ್ರು ನಮಗೆ ತಣಿತಿರ್ಲಿಲ್ಲ ಮನ್ಸಿಗೆ, ಸಮಾಧಾನ ಎಲ್ಲ ಅಷ್ಟು ನೋಡ್ತಿದ್ರು. ಅದು ಹುಚ್ಚಿಡಿತು ಒಂದ್ ರೀತಿ. ಯಕ್ಷಗಾನಕ್ಕೆ ಹೋಗುವ, ನಮ್ಮ ಅಣ್ಣ ಎಲ್ಲ ಸ್ವಲ್ಪ ಅದಕ್ಕೆ ಗಾಳಿ ಹಾಕಿದ್ರು. ಹೋಗ್ಬರ ಆಟಕ್ಕೆ ಹೋಗ, ಯಕ್ಷಗಾನಕ್ಕೆ ಹೋಗ ಅಂತೇಳಿ ಕರ್ಕೊಂಡು ಹೋಗೋರು. ಯಾರು? ನಮ್ಮ ಮನೆ ಹತ್ರವೇ ಹಿರಿಯ ಗಾಣಿಗರು ಅಂತ ಇದ್ರು. ಅವರು ಅಲ್ಲಿ ಮನೆ ಮಾಡ್ಕೊಂಡಿದ್ರು. ನಮ್ಮ ಮನೆ ಹತ್ರವೇ, ನಾವು ಆಚೆ ಇತ್ತು, ಅಲ್ಲಿ ಸಾಗುವಳಿ ಮಾಡ್ಕೊಂಡಿದ್ರು. ಅಲ್ಲಿ ಅವರಿದ್ರು. ಅವ್ರು ಒಂದ್ ದಿವಸ ನೋಡಿದ್ರು, ತಲೆ ಕೊಂಡು ಬಿಟ್ಕೊಂಡಿದ್ರು. ಎಂತ ಈ ಗಂಡಿಗೆ ತಲೆ ಕೊಂಡು ಬಿಟ್ಕೊಂಡಿತ್ತಲ್ಲ, ಏನಾದ್ರೂ ದೇವ್ರಿಗೆ ಬರ್ತಮ್ಮ ಮೇಲೆ ಏನ್ರಿ? ದೇವ್ರ ಬತ್ತಲ್ಲ, ನಮ್ಮ ಅಪ್ಪ ಬೈದ್ರು. ಅದಕ್ಕೆ ಮೊದಲೇ ಯಕ್ಷಗಾನಕ್ಕೆ ಹತ್ತಂಬ್ರು. ಇವೆಲ್ಲ ಹೋಗಿ ಏನ್ ಜಗಳ ಮಾಡ್ತಾರೆ ಅವ್ರಿಗೆ. ಅವ್ರ ತಲೆ ಒಳಗೆ ಇರುವುದು 3 ಜನ: ರಾಮಗಾಣಿಗರು, ಕುಷ್ಟಗಾಣಿಗರು, ನಾರಾಯಣ ಗಾಣಿಗರು. ಇಷ್ಟೇ. ಅವ್ರು ಬಿಟ್ಟು ಮಾತ್ರ ಇಲ್ಲ, ಯಾರ ಹೆಸರು ಹೇಳೋದಿಲ್ಲ. ಮತ್ತೆ ಮಂಜುನಾಯ್ಕರ ಹೆಸರು ಹೇಳ್ತಾರೆ. ಅವೆಲ್ಲ ಆ ವೇಷ ಎಲ್ಲ ಕಂಡ್ಕೊಂಡು ಇವೆಲ್ಲ ನಾಡ್ಕಬ್ದ ಬೈದ್ರು. ಹೀಗೆ ಕೆಲವು ದಿವಸ ಕಳೀತು. ಕಡೆಗೆ ಅವರು ಹಿರಿಯ ಗಾಣಿಗರು ಏನ್ ಹೇಳಿದ್ರು ಅಂದ್ರೆ, ಫಸ್ಟ್ ನಿನ್ಗೂ ಮೇಲಿದ್ರೆ ನಾಳೆ ಅಮೃತೇಶ್ವರ ಮಾಡೋದು ಸೇವೆ ಮರೆ ನಾ ಹೋತೆ, ನಿನ್ ಕರ್ಕೊಂಡೋಗ್ತೇ ಬೇಕಾರೆ ಬಾ ಅಂದ್ರು. ಅಷ್ಟು ಹೇಳಿದ್ದೇ ತಡ. ನಮ್ಗೆ ನಿದ್ದೆ ಬಂದವನು ಹಾಸಿಗೆ ದೊಡ್ಡದಾಯ್ತು, ಹೊಸದವನಿಗೆ ಭ್ರಷ್ಟಾನ್ನ ಕೊಟ್ಟಂಗಾಯ್ತು. ನಾನು ಅದೇ ನಿರೀಕ್ಷೆಯಲ್ಲಿದ್ದವ, ಯಾವಾಗ ದಿವಸ ಬರ್ತಂಗೆ ಕಾಯ್ತಾ ಇಕೊಂಡು ಅವರೊಟ್ಟಿಗೆ ಅಮೃತೇಶ್ವರಿ ಮೇಳಕ್ಕೆ ಹೋದೆ. ಅಮೃತೇಶ್ವರಿ ಮೇಳದಲ್ಲಿ ಕೊಡಂಗಿ ಫಸ್ಟಿಗೆ ನಾನು, ಮತ್ತೆ ಭಾರತ್ ಕೆಫೆ ಹೋಟ್ಲಲ್ಲಿ ಕೋಟದಲ್ಲಿ ಸಂಜೀವ ಅಂತ ಒಬ್ಬ ಹುಡುಗ ಇದ್ದ, ನಮ್ಮವನೇ. ಅವನು ಅದೇ ವರ್ಷ ಪ್ರಥಮವಾಗಿ ಅಮೃತೇಶ್ವರಿ ಮೇಳಕ್ಕೆ ಬಂದಿದ್ದ. ನಾವಿಬ್ರು ಕೋಡಂಗಿ. ಗಾವಳಿ ಬಾಬು ಕುಲಾಲ ಮತ್ತು ಮಂಜಪ್ಪ ಅಂತ ಇಬ್ರು ಬಾಲಗೋಪಾಲ ವೇಷದವರು. ಮತ್ತೆ ಶಿರಿಯಾರ ಮಂಜು ನಾಯ್ಕರು, ಇವರು ವೀರಭದ್ರ ನಾಯ್ಕರು ಅದೇ ವರ್ಷ ಅಮೃತೇಶ್ವರಿ ಮೇಳಕ್ಕೆ ಬಂದಿದ್ರು. ಹೆರಂಜಾಲ ವೆಂಕಟರಮಣ ಗಾಣಿಗರು, ಹಿರಿಯ ಗಾಣಿಗರು, ಸುಬ್ಬಣ್ಣ ಗಾಣಿಗರು, ಅವರೆಲ್ಲ ಇದ್ರು ಆ ಮೇಳದಲ್ಲಿ. ಒಳ್ಳೆ ಸೆಟ್ ಇತ್ತು. ಅಲ್ಲಿ ನಾನು ಕೋಡಂಗಿ ಮಾಡಿದೆ. 2-3 ತಿಂಗಳು ಕೋಡಂಗಿ ಮಾಡಿದೆ. ಕೋಡಂಗಿ ಮಾಡ್ರೆ 3 ತಿಂಗಳು ಕೋಡಂಗಿ ಮಾಡಿದ್ರೆ ನಾನು ರಾತ್ರಿ ನಿದ್ರೆ ಮಾಡ್ತಿರ್ಲ. ಅದನ್ನು ಕಟ್ಟಿ ಅಭ್ಯಾಸ ಮಾಡೋದು ಅದೆಲ್ಲ ಮಾಡ್ಕೊಂಡು 3 ತಿಂಗಳು 3 ತಿಂಗಳಿಗೆ ಕಲಿತೆ ನಾನು. 3 ತಿಂಗಳಲ್ಲಿ ಕ್ಯಾಲಿಮಲ್ಲಿ ಕಟ್ಟೋಕೆ ಅಭ್ಯಾಸ ಮಾಡ್ಕೊಂಡು 3 ತಿಂಗಳ ಮೇಲೆ ನಾನೇ ಬಾಲಗೋಪಾಲ ವೇಷ ಮಾಡಿದೆ. ನಮ್ಮಲ್ಲಿ ಒಬ್ರು ಮಂಜಪ್ಪ ಮೇಲೆ ಸ್ವಲ್ಪ ಉದಾಸೀನರು, ಟಿವಿಯವರವ್ರು ಇಲ್ಲ. ಹಾಗಪ್ಪ ನಾನೇ ಅವರು ಒಡ್ಡಲ್ಲಿ ಕೆಲವು ಮಾಡ್ಕೊಂಡು ಹೋಗ್ತಿದ್ರು. ಬಾಲಗೋಪಾಲ ವೇಷ ಮಾಡಿದೆ. ಹೀಗೆ ಇರುವಾಗ ಮಂಜು ನಾಯ್ಕರು, ವೀರಭದ್ರ ನಾಯ್ಕರು ಅಮೃತೇಶ್ವರಿ ಮೇಳ ಬಿಟ್ಟು ಸಾಲಿಗ್ರಾಮ ಮೇಳಕ್ಕೆ ಹೋದ್ರು. ಹಂದೇವ್ರು ಸಾಲಿಗ್ರಾಮ ಮೇಳ ಮಾಡಿದ್ರು, ಶ್ರೀಧರ ದೇವ್ರು. ಇದು ಬಯಲಾಟ. ಅಮೃತೇಶ್ವರಿ ಮೇಳ ಬಯಲಾಟ ನಡೀತಾ ಇರುವಾಗ 2 ವರ್ಷ ಕಳೆದ ಮೇಲೆ ಸಾಲಿಗ್ರಾಮ ಮೇಳವನ್ನು ಸೋಮನಾಥ ತೆಡೂರಿಗೆ ಕೊಟ್ಟು ಹಂದೇವರು ಅಮೃತೇಶ್ವರಿ ಮೇಳವನ್ನು ಮಾಡಿದ್ರು. ಟೆಂಟ್ ಮೇಳ ಮಾಡಿದ್ರು. ಆವಾಗ ನಾನು ಅದ್ರಲ್ಲೇ ಇದ್ದೆ. ಬಾಲಗೋಪಾಲ ಎಲ್ಲ ವೇಷ ಮಾಡ್ತಿದ್ದೆ.
ಶ್ರೀವೇಷ ಮಾಡೋದಂದ್ರೆ ಹ್ಮ್ ಒಂದ್ ದಿವಸ ಇಬ್ರು ಪೀಠಿಗೆ ಶ್ರೀ ಇದ್ದರಿಲ್ಲ, ಹೋ ರಜೆ ಮಾಡಿದ್ರು. ಹ್ಮ್ ಶ್ರೀವೇಷ ಮಾಡುವವರಿಲ್ಲ. ಹೋ ಈಗಿನ ಕಾಲದಲ್ಲಿ ಯಾರು ಕೇಳುವವರಿಲ್ಲ, ಹ್ಮ್ ಕೇಳೋಕ್ ಆತಲ್ಲ, ಬ್ಯಾಡ್ದರು ಬೈತಾರೆ. ಹೌದು. ಆಗ ಹಾಗಲ್ಲ. ಹ್ಮ್ ಏ ನೀನು ಮೇಳಕ್ಕೆ ಅಂತ ಬರಗಾಲ ಬಂತ, ಒಂದು ಶ್ರೀವೇಷ ಇಲ್ಲೇನಾ ಹ್ಮ್ ಆಟಕ್ಕೆ ಬಂದವ್ರು ಕೇಳ್ತಿದ್ರಿ. ಹೌದು. ಅದಕ್ಕೆ ಹೇಳಿದ್ರಿ ನಮ್ಮ ಚಂದ್ರ ಹೇಳ್ರ ಹ್ಮ್ ಶ್ರೀವೇಷ ಯಾರು ಮಾಡಿ ಮಕ್ಕಳ ಅಂದ್ರು. ಹ್ಮ್ ನನಗ ಶ್ರೀವೇಷ ಅಂದ್ರೆ ಆಗ್ಲಿಕ್ಕಿಲ್ಲ ಅವಾಗ. ನಿಮ್ಗೆ ಹ್ಮ್. ಕಡೆಗೆ ಇಲ್ಲ ಹಣ್ಣು ಮಾಡ ಅಂದ್ರು. ನನ್ನ ಹೆಸರು ಹಣ್ಣು ಅವಾಗ, ಅಣ್ಣಪ್ಪ ಅಥವಾ ಹಣ್ಣು ನಾಯ್ಕ. ಇಲ್ಲ ನನ್ ಕೈಲಿ ಅಡಿಯ ನಾ ಸಾಧ್ಯವೇ ಇಲ್ಲ ಅಂದಿ. ಇಲ್ಲ ಮಾಡ್ಕೆ ನೀನು ಅಂತ ಹೇಳಿ ಹಾಗೆ ಅಡಿ ಅಂತ ಹೇಳಿ ನಾಳೆ ಮೇಳಕ್ಕೆ ಬೇಡ ಅಂದ್ರೆ ಹೌದೌದು ನಮ್ ಮೇಳ ನಾಯ್ಕ ಮುಚ್ಚಿತ್ತಲ್ಲ, ಹುಚ್ಚಿತ್ತಲ್ಲ. ಇಷ್ಟೆಂದ್ರೆ ಇಷ್ಟು ಮಾಡ್ಕೆ ಮಾಡ್ಕೆ. ಇದು ಚಂದ್ರ ಭಟ್ರು ಅಂತ ಬಣ್ಣದವರಿದ್ರೆ ಅವರೆಲ್ಲ ಹಿಡಿದು ಶ್ರೀವೇಷ ಮಾಡಿ ಬಿಟ್ಟು ಹಿಡಿದು ಶ್ರೀವೇಷ ಮಾಡಿ ಬಿಟ್ಟು ಹೋದ್ರೆ ಹೆಂಗ ಸ್ಥಳಕ್ಕೆ. ಮರು ದಿವಸ ಹಂದೇವ್ರು ಬಂದ್ರೆ ಹೇಗ ಶ್ರೀವೇಷ ಬೇಡ ಅಂತ ಹೇಳ್ಕೊಂಡು ಲೆಕ್ಕದಲ್ಲಿ ಇದ್ದೆ ನಾನು. ಹಂದೇವ್ರು ಬಂದ್ರು.